ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನ್ ಅನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಭಾರತದ ಸಂವಿಧಾನದಲ್ಲಿ ಈ ಕೆಳಗಿನ ಯಾವ ವಿಧಿಯಲ್ಲಿ ಅಥವಾ ಯಾವ ಆರ್ಟಿಕಲ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪಿಸುವಂತಹ ವಿಷಯದ ಕುರಿತಾಗಿ ಉಲ್ಲೇಖ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಆರ್ಟಿಕಲ್ 124, 134, 144 ಅಥವಾ 155 ಅಂತ ಕೇಳಲಾಗಿದ್ದು, ಸರಿಯಾದ ಉತ್ತರ ಆಪ್ಷನ್ 1 ಆರ್ಟಿಕಲ್ 124ರ ಅಡಿಯಲ್ಲಿ ಭಾರತದಲ್ಲಿ ಸುಪ್ರೀಂ ಕೋರ್ಟನ್ನು ಅಥವಾ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಬೇಕು ಅಂತ ಮೆನ್ಷನ್ ಮಾಡಲಾಗಿದೆ. ಸೊ ಕರೆಕ್ಟಾಗಿ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳು ಕರೆಕ್ಟ್ ಇರಲಿ ತಪ್ಪಿರಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಅಥವಾ PM ಕಿಸಾನ್ ಅನ್ನುವ ಯೋಜನೆಯಡಿಯಲ್ಲಿ ಫಲಾನುಭವಿ ರೈತರಿಗೆ ನೇರವಾಗಿ ಎಷ್ಟು ನಗದು ರೂಪಾಯಿಗಳನ್ನು ಲಾಭದ ಮೊತ್ತವನ್ನು ವರ್ಗಾಯಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಸೊ PM ಕಿಸಾನ್ ಅಡಿಯಲ್ಲಿ ವರ್ಷಕ್ಕೆ ಅಥವಾ ತಿಂಗಳಿಗೆ ಎಷ್ಟು ಹಣವನ್ನು ಲಾಭದ ಮೊತ್ತವನ್ನು ರೈತರಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ವರ್ಷಕ್ಕೆ 8,000 ರೂಪಾಯಿ, ಆಪ್ಷನ್ 2 ತಿಂಗಳಿಗೆ 2,000 ರೂಪಾಯಿ, ಆಪ್ಷನ್ 3 ವರ್ಷಕ್ಕೆ 6,000 ರೂಪಾಯಿ ಅಥವಾ ಆಪ್ಷನ್ 4 ವರ್ಷಕ್ಕೆ 10,000 ರೂಪಾಯಿಗಳು ಅಂತ ಇದೆ. ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ದಿನವನ್ನು ವಿಶ್ವ ತೇವ ಭೂಮಿ ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಜನವರಿ 10, ಫೆಬ್ರವರಿ 2, ಮಾರ್ಚ್ 22 ಅಥವಾ ಆಪ್ಷನ್ 4 ಏಪ್ರಿಲ್ 3 ಅಂತ ಇದೆ. ಸರಿಯಾದ ಉತ್ತರ ಪ್ರತಿ ವರ್ಷ ಫೆಬ್ರವರಿ 2ರಂದು ವಿಶ್ವ ತೇವ ಭೂಮಿ ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸೊ ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, 2ನೇ ಫೆಬ್ರವರಿಯಂದು ಭಾರತದಲ್ಲಿನ ರಾಜ್ಯ ಸರ್ಕಾರಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತದಿಂದ 75 ರಾಮ್ಸಾರ್ ಸೈಟ್ಗಳು ಅಂದರೆ ವಿಶ್ವ ತೇವ ಭೂಮಿ ದಿನವನ್ನು ಈ ಒಂದು ರಾಮ್ಸಾರ್ ಸೈಟ್ಗಳಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿ ಆಚರಿಸಲಾಯಿತು ಅಂತ ಕಾಂಟೆಕ್ಸ್ಟನ್ನು ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಹೀಗಾಗಿ ಈ ವಿಶ್ವ ತೇವ ಭೂಮಿ ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂದರೆ ಏನು ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 1971ರಲ್ಲಿ ಇರಾನಿನ ನಗರವಾದಂತಹ ರಾಮ್ಸಾರ್ನಲ್ಲಿ ಅಂತಾರಾಷ್ಟ್ರೀಯ ಈ ತೇವ ಭೂಮಿಗಳ ಒಂದು ಮಹತ್ವವನ್ನು ಹೈಲೈಟ್ ಮಾಡುವಂತಹ ಉದ್ದೇಶದಿಂದ, ಅವುಗಳ ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಈ ರಾಮ್ಸಾರ್ ಕನ್ವೆನ್ಷನ್ ಅಥವಾ ರಾಮ್ಸಾರ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಸೊ 1975ರಲ್ಲಿ ಈ ಒಂದು ರಾಮ್ಸಾರ್ ಕನ್ವೆನ್ಷನನ್ನು ಜಾರಿಗೊಳಿಸಲಾಗಿತ್ತು. ಸೊ ಈ ಒಂದು ಕನ್ವೆನ್ಷನ್ ಅಥವಾ ಸಮಾವೇಶವನ್ನು ಆಯೋಜನೆ ಮಾಡಿದಂತಹ ದಿನವಾದಂತಹ ಫೆಬ್ರವರಿ 2ರ ಸ್ಮರಣಾರ್ಥವಾಗಿ ವಿಶ್ವ ತೇವ ಭೂಮಿ ದಿನವನ್ನಾಗಿ ಆಚರಿಸಬೇಕು ಅಂತ ನಿರ್ಧಾರ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಇಷ್ಟೊಂದೆಲ್ಲ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡಿದ್ವಿ. ಈ ರಾಮ್ಸಾರ್ ಕನ್ವೆನ್ಷನ್ ಅಥವಾ ಸಮಾವೇಶ ಯಾವಾಗ ಆಯೋಜನೆಯಾಗಿತ್ತು ಅಂತ ಡಿಸ್ಕಸ್ ಮಾಡಿದ್ವಿ, 1971. ಮತ್ತು ಇದನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತಂದರೆ ಇರಾನ್ ದೇಶದ ರಾಮ್ಸಾರ್ ಅನ್ನುವ ನಗರದಲ್ಲಿ. ಮುಖ್ಯವಾಗಿ ಇದರ ಉದ್ದೇಶ ಏನಾಗಿತ್ತು ಅಂತಂದರೆ ಈ ತೇವ ಭೂಮಿಗಳು ಅಥವಾ ಈ ಜೌಗು ಪ್ರದೇಶಗಳನ್ನು ಸಂರಕ್ಷಿಸುವಂತಹ ಉದ್ದೇಶ ಈ ರಾಮ್ಸಾರ್ ಕನ್ವೆನ್ಷನ್ನದ್ದು ಆಗಿತ್ತು. ಸೊ ಫೆಬ್ರವರಿ 2ರಂದು ಪ್ರತಿ ವರ್ಷ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅನ್ನಾಗಿ ಆಚರಿಸಲಾಗುತ್ತದೆ. ಭಾರತ ಈ ಒಂದು ಕನ್ವೆನ್ಷನ್ಗೆ 1982ರಲ್ಲಿ ಸಹಿ ಹಾಕಿತ್ತು. ಅಷ್ಟೇ ಅಲ್ಲದೆ 23 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂತೆ ಭಾರತದಲ್ಲಿ 75 ರಾಮ್ಸಾರ್ ತಾಣಗಳನ್ನು, ಜೌಗು ಪ್ರದೇಶಗಳನ್ನು ಗುರುತಿಸಲಾಗುತ್ತದೆ. ಸೊ ಗುರುತಿಸಲಾಗಿದೆ ಸದ್ಯಕ್ಕೆ. ಸೊ ಅವುಗಳ ಸಂರಕ್ಷಣೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ರಾಮ್ಸಾರ್ ಕನ್ವೆನ್ಷನ್ನ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲಾಗ್ತಾ ಇದೆ. ಪ್ರಸ್ತುತವಾಗಿ ತಮಿಳುನಾಡು ಗರಿಷ್ಠ ಸಂಖ್ಯೆಯ ರಾಮ್ಸಾರ್ ಸೈಟ್ಗಳನ್ನು ಹೊಂದಿದ್ದು 14 ಸಂಖ್ಯೆಯ ರಾಮ್ಸಾರ್ ತಾಣಗಳನ್ನು ಹೊಂದಿದೆ. ಅಂದರೆ ಜೌಗು ಪ್ರದೇಶಗಳನ್ನು ರಾಮ್ಸಾರ್ ಪಟ್ಟಿಯ ಅಡಿಯಲ್ಲಿ ಗುರುತಿಸಲಾಗಿದ್ದು, ನಂತರ ಉತ್ತರ ಪ್ರದೇಶನಲ್ಲಿ 10 ಸಂಖ್ಯೆಯ ರಾಮ್ಸಾರ್ ಸೈಟ್ಗಳನ್ನು ಗುರುತಿಸಲಾಗಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇರೋದೇನು ಅಂತಂದರೆ ಭಾರತದಲ್ಲಿ ಒಟ್ಟು ಎಷ್ಟು ರಾಮ್ಸಾರ್ ತಾಣಗಳಿವೆ ಅಂತ ನಾವು ಕಾಂಟೆಕ್ಸ್ಟ್ನಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. 75 ಜೌಗು ಪ್ರದೇಶಗಳನ್ನು ರಾಮ್ಸಾರ್ ಕನ್ವೆನ್ಷನ್ನಾಗಿ, ರಾಮ್ಸಾರ್ ಸೈಟ್ಗಳನ್ನಾಗಿ ಭಾರತದಲ್ಲಿ ಗುರುತಿಸಲಾಗಿದೆ. ಅದರಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿದಂತಹ ರಾಜ್ಯ ಯಾವುದು ಅಂತ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಸರಿಯಾದ ಉತ್ತರ ತಮಿಳುನಾಡು ಆಗಿರುತ್ತದೆ.
ಸೊ ನೆನ್ಪಿಟ್ಕೊಳ್ಳಿ. ಸೊ ಇನ್ನು 2023 ಈ ವಿಶ್ವ ತೇವಭೂಮಿ ದಿನದ ಆಚರಣೆಯ ಮುಖ್ಯ ಥೀಮ್ ಏನಾಗಿತ್ತು ಅಥವಾ ವಿಷಯ ಏನಾಗಿತ್ತು ಅಂತಂದರೆ ವೆಟ್ಲ್ಯಾಂಡ್ ರಿಸ್ಟೋರೇಷನ್ ಅಥವಾ ವೆಟ್ಲ್ಯಾಂಡ್ಗಳ ಪುನಃಸ್ಥಾಪನೆ ಅನ್ನುವ ಥೀಮನ್ನು ಇಟ್ಕೊಂಡು 2023 ವಿಶ್ವ ತೇವಭೂಮಿ ದಿನವನ್ನು ಆಚರಿಸಲಾಯಿತು. ಮುಖ್ಯವಾಗಿ ಈ ಭಾರತದಲ್ಲೂ ಕೂಡ ಏಷ್ಯಾದಲ್ಲಿ ರಾಮ್ಸಾರ್ ಸೈಟ್ಗಳ ಅತಿ ದೊಡ್ಡದಾದಂತಹ ನೆಟ್ವರ್ಕನ್ನು ಜಾಲವನ್ನು ಹೊಂದಿದ್ದು ಜಾಗತಿಕ ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಯ ಉದ್ದೇಶದಿಂದ ಈ ಜೌಗು ಪ್ರದೇಶಗಳ ಮಹತ್ವವನ್ನು ಸಾರುವಂತಹ ಮತ್ತು ಅವುಗಳ ಸಂರಕ್ಷಣೆಯನ್ನು ಹೈಲೈಟ್ ಮಾಡುವಂತಹ ಉದ್ದೇಶದಿಂದ ಈ ಒಂದು ಪರಿಸರ ಜಾಲವನ್ನು ಅಂದರೆ ಈ ಒಂದು ರಾಮ್ಸಾರ್ ಸೈಟ್ಗಳ ಜಾಲವನ್ನು ಹೆಣೆಯಲಾಗಿದೆ. ಸೊ ಮುಖ್ಯವಾಗಿ 75 ಜೌಗು ಪ್ರದೇಶಗಳನ್ನು ಭಾರತದಲ್ಲಿ ಗುರುತಿಸಿ ಅವುಗಳನ್ನು ಸಂರಕ್ಷಿಸಲಾಗ್ತಾ ಇದೆ. ಸೊ ಇಷ್ಟೊಂದೆಲ್ಲ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡಿದ್ವಿ. ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಅದಾನಿ ಗ್ರೂಪ್ ಆಫ್ ಕಂಪನಿಯಿಂದ ಸಾಕಷ್ಟು ಲಾಸನ್ನು ಅನುಭವಿಸಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಅದೇ ಒಂದು ಸಂದರ್ಭದಲ್ಲಿ ಈ FPOಗಳು ಕೂಡ ಇದರ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗಿತ್ತು ನ್ಯೂಸ್ನಲ್ಲಿ. ಸೊ ಹೀಗಾಗಿ ಈ FPO ಬಗ್ಗೆ ಈ ಪ್ರಶ್ನೆ ಇದ್ದು, ಈ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಗೆ ಸಂಬಂಧಿಸಿದಂತೆ FPO ಇದರ ಪೂರ್ಣ ರೂಪ ಅಥವಾ ವಿಸ್ತೃತ ರೂಪ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದೆ. ಸೊ ಇದರ ಫುಲ್ ಫಾರ್ಮ್ ಏನು ಅಂತ ನೋಡೋದಾದರೆ ಆಪ್ಷನ್ಗಳಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಆರ್ಡರ್ಸ್, ಆಪ್ಷನ್ 2 ಫಿಕ್ಸ್ಡ್ ಪ್ರೈಸ್ಡ್ ಆಫರ್ಸ್ ಅಂತ, ಆಪ್ಷನ್ 3 ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ, ಆಪ್ಷನ್ 4 ಫೇರ್ ಪ್ರೈಸ್ ಫಾರ್ ಆರ್ಡರ್ಸ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 FPO. ಇದರ ಫುಲ್ ಫಾರ್ಮ್ ಏನು ಅಂತಂದರೆ ಫಾಲೋ ಆನ್ ಪಬ್ಲಿಕ್ ಆಫರ್ ಅನ್ನುವುದು ಇದರ ಫುಲ್ ಫಾರ್ಮ್ ಆಗಿದೆ. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಅದಾನಿ ಗ್ರೂಪ್ ಆಫ್ ಕಂಪನಿ ಈ ಹಿಂಡನ್ಬರ್ಗ್ ಅನ್ನುವ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ವರದಿ ನೀಡಲಾದಂತಹ ಕೆಲವೊಂದಿಷ್ಟು ಮಾಹಿತಿಗಳ ಆಧಾರದ ಮೇಲೆ ಸಾಕಷ್ಟು ಲಾಸನ್ನು ಅಂದರೆ ನಷ್ಟವನ್ನು ಅನುಭವಿಸ್ತಾ ಇದೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಈ ಅದಾನಿ ಗ್ರೂಪ್ ಆಫ್ ಕಂಪನಿಯಿಂದ ಅದಾನಿ ಎಂಟರ್ಪ್ರೈಸಸ್ನಿಂದ 20,000 ಕೋಟಿ ರೂಪಾಯಿಗಳ ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ಸ್ಗಳನ್ನು ರದ್ದುಗೊಳಿಸಿ ಆ ಒಂದು 20,000 ಕೋಟಿ ರೂಪಾಯಿಗಳಷ್ಟು ಇನ್ವೆಸ್ಟ್ ಮಾಡಿದಂತಹ ಹೂಡಿಕೆದಾರರಿಗೆ ಅವರಿಂದ ಸಂಗ್ರಹಿಸಿದಂಥ ಹಣವನ್ನು ಹಿಂದಿರುಗಿಸಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿದೆ. ಸೊ ಮುಖ್ಯವಾಗಿ ಈ ಹಿಂಡನ್ಬರ್ಗ್ ಅನ್ನುವ ರಿಸರ್ಚ್ ಕಂಪ್ನಿಯಿಂದ, ಇದು ಅಮೆರಿಕದ ಮೂಲದ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿದ್ದು, ಇದರಿಂದ ಅದಾನಿ ಕಂಪನಿಯ ಮೇಲೆ ಅಥವಾ ಅದಾನಿ ಗ್ರೂಪ್ ಆಫ್ ಕಂಪನಿಯ ಮೇಲೆ ಈ ಫ್ರಾಡ್ ಆಗಿರ್ಬೋದು, ಟ್ಯಾಕ್ಸ್ ಫ್ರಾಡ್ ಆಗಿರ್ಬೋದು, ಅಥವಾ ಈ ಶೇರ್ ಮ್ಯಾನಿಪ್ಯುಲೇಷನ್ ಆಗಿರ್ಬೋದು ಮತ್ತು ಮನಿ ಲಾಂಡ್ರಿಂಗ್, ಈ ರೀತಿಯಾದಂತಹ ಸಾಕಷ್ಟು ಆರೋಪಗಳನ್ನು ಆ ಒಂದು ರಿಸರ್ಚ್ ಪೇಪರ್ನಲ್ಲಿ ಅಥವಾ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇದರಿಂದಾಗಿ ಸಾಕಷ್ಟು ಲಾಸ್ಗಳನ್ನು ಈ ಅದಾನಿ ಗ್ರೂಪ್ ಆಫ್ ಕಂಪನಿಯಿಂದ ಅನುಭವಿಸಲಾಗ್ತಾ ಇರೋದ್ರಿಂದ ಆ ಒಂದು ಅದಾನಿ ಗ್ರೂಪ್ ಆಫ್ ಕಂಪನಿಯಲ್ಲಿ ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ಸ್ನಲ್ಲಿ ಇನ್ವೆಸ್ಟ್ ಮಾಡಲಾದಂತಹ ಹೂಡಿಕೆದಾರರಿಗೆ ಇನ್ವೆಸ್ಟರ್ಸ್ಗಳಿಗೆ ಆ ಹಣವನ್ನು ಹಿಂದಿರುಗಿಸಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿದೆ. ಸೊ ಹೀಗಾಗಿ ಈ ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ಸ್ ಅಂದರೆ FPO ಇದರ ಫುಲ್ ಫಾರ್ಮ್ ಏನು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಇದು ಏನು ಅಂತ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಮುಖ್ಯವಾಗಿ ಈ ಎಕನಾಮಿ ಅಥವಾ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದಂತಹ ಈ ಕಾನ್ಸೆಪ್ಟ್ ಆಗಿದ್ದು, ಸೊ ನ್ಯೂಸ್ನಲ್ಲಿರೋದ್ರಿಂದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಈ ಒಂದು FPO ಅಂದರೆ ಏನು ಅಂತ ತಿಳ್ಕೊಳ್ಳೋದು ಮಹತ್ವದ್ದಾಗಿರುತ್ತೆ. ಸೊ FPO ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಕಂಪನಿಯಿಂದ ನೀಡಲಾಗುವಂತಹ ಶೇರ್ಗಳು ಅಥವಾ ಈ ಇನಿಷಿಯಲ್ ಪಬ್ಲಿಕ್ ಆಫರ್ಸ್ಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. IPO ಅಂದರೆ ಏನು ಅಂತ ತಿಳ್ಕೊಂಡ್ರೆ ಇದರ ನೆಕ್ಸ್ಟ್ ಸ್ಟೆಪ್ ಆದಂತಹ FPO ಅಂದರೆ ಏನು ಅಂತ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತದೆ. ಮುಖ್ಯವಾಗಿ ಈ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತಂದರೆ ಏನು ಅಂತಂದರೆ ಯಾವುದೇ ಒಂದು ಖಾಸಗಿ ಒಡೆತನದ ಕಂಪನಿ ತನ್ನ ಶೇರ್ಗಳನ್ನು ಅಥವಾ ಸ್ಟಾಕ್ಸ್ಗಳನ್ನು ಸಾರ್ವಜನಿಕವಾಗಿ ಮಾರಾಟ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಇದನ್ನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೆಯಲಾಗುತ್ತೆ. ಮುಖ್ಯವಾಗಿ ಸ್ಟಾಕ್ ಎಕ್ಸ್ಚೇಂಜ್ಗಳ ಮೂಲಕ ಈ ಒಂದು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ನ ಒಂದು ಪ್ರಕ್ರಿಯೆಯ ಮೂಲಕ ತಮ್ಮ ಶೇರ್ಗಳನ್ನು ಖಾಸಗಿ ಕಂಪನಿಗಳು ಸಾರ್ವಜನಿಕ ಒಡೆತನಕ್ಕೆ ನೀಡುತ್ತವೆ. ಇದರಿಂದ ಏನಾಗುತ್ತೆ ಅಂತಂದರೆ ಖಾಸಗಿ ಒಡೆತನವನ್ನು ಹೊಂದಿದಂತಹ ಕಂಪನಿಗಳ ಶೇರ್ಗಳನ್ನು ಸಾರ್ವಜನಿಕರು ಹೊಂದುವುದರಿಂದ ಈ ಸಾರ್ವಜನಿಕವಾಗಿ ಈ ಒಂದು ಕಂಪನಿಯನ್ನು ಓನ್ ಮಾಡಲಾಗುತ್ತಾ ಇದೆ. ಅಂದರೆ ಅದರ ಒಡೆತನವನ್ನು ಇಷ್ಟು ಶೇರ್ಗಳಷ್ಟು ಸಾರ್ವಜನಿಕವಾಗಿಯೂ ಕೂಡ ಒಡೆತನವನ್ನು ಅನುಭವಿಸಲಾಗುತ್ತದೆ. ಸೊ ಈ ರೀತಿಯಾದಂತಹ ಪ್ರಕ್ರಿಯೆಯನ್ನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತ ಕರೆಯಲಾಗುತ್ತೆ. ಇನ್ನು ಎರಡನೇ ಸ್ಟೆಪ್ ಆದಂತಹ ಈ ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ಸ್ ಅಂದರೆ FPO ಅಂದರೆ ಏನು ಅಂತ ಈಗ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ನಲ್ಲಿ ಹೂಡಿಕೆ ಮಾಡಿದಂತಹ ಇನ್ವೆಸ್ಟರ್ಸ್ಗಳು ಅಥವಾ ಹೂಡಿಕೆದಾರರು
ಇನ್ನೂ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡುವುದರ ಮೂಲಕ ಹೆಚ್ಚಿನ ಆ ಒಂದು ಕಂಪನಿಯ ಒಡೆತನವನ್ನು ಹೊಂದಬಹುದಾಗಿರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಆ ಒಂದು ಖಾಸಗಿ ಕಂಪನಿ ಹೆಚ್ಚಿನ ಶೇರ್ಗಳನ್ನು ಸಾರ್ವಜನಿಕ ವಲಯದಲ್ಲಿ ನೀಡುವುದರಿಂದ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಪಡೆದುಕೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಹೀಗಾಗಿ ಆ ಒಂದು ಶೇರ್ಗಳನ್ನು ಮಾಡುವಂಥ ಎರಡನೇ ಕೊಡುಗೆಯಾಗಿ, ದ್ವಿತೀಯ ಕೊಡುಗೆಯಾಗಿ ಈ ಒಂದು ಶೇರ್ಸ್ಗಳನ್ನು ಸಾರ್ವಜನಿಕವಾಗಿ ನೀಡುವಂತಹ ಪ್ರಕ್ರಿಯೆಯನ್ನು ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ ಕರೆಯಲಾಗುತ್ತೆ. ಮುಖ್ಯವಾಗಿ ಈ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಅಥವಾ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ಈ ರೀತಿಯಾದಂತಹ ಮಾಧ್ಯಮಗಳ ಮೂಲಕ ತಮ್ಮ ಖಾಸಗಿ ಕಂಪನಿಗಳ ಶೇರ್ಗಳನ್ನು, ಹೆಚ್ಚಿನ ಶೇರ್ಗಳನ್ನು ಎರಡನೇ ಬಾರಿಗೆ ಇನ್ವೆಸ್ಟರ್ಸ್ಗಳಿಗೆ ಮಾರಾಟ ಮಾಡುವಂತಹ ಒಂದು ಪ್ರಕ್ರಿಯೆ ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ ಕರೆಸಿಕೊಳ್ಳುತ್ತದೆ. ಸೊ ಈ ಒಂದು FPOಗಳನ್ನು ಮಾರಾಟ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ, ಯಾವುದೇ ಖಾಸಗಿ ಒಡೆತನವನ್ನು ಹೊಂದಿದಂತಹ ಕಂಪನಿ ಇನ್ನೂ ಹೆಚ್ಚಿನ ಒಂದು ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡುವಂತಹ ಉದ್ದೇಶದಿಂದಾಗಿರ್ಬೋದು, ಅಥವಾ ಈ ತಮ್ಮ ಎಕ್ಸ್ಪೆನ್ಸಸ್ಗಳನ್ನು ಅಥವಾ ಖರ್ಚುಗಳನ್ನು ನೀಗಿಸುವುದಾಗಿರ್ಬೋದು, ಮತ್ತು ತಾವು ಮಾಡಿದಂತಹ ಡೆಪ್ಟ್ ರಿಡಕ್ಷನ್ ಅಥವಾ ಸಾಲಗಳನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ಈ ಒಂದು ಹೆಚ್ಚಿನ ಶೇರ್ಸ್ಗಳನ್ನು ಹುಟ್ಟುಹಾಕಿ ಅವುಗಳನ್ನು ಮಾರುಕಟ್ಟೆಯಲ್ಲಿ ಶೇರ್ ಮಾಡಲಾಗುತ್ತದೆ, ಶೇರ್ ಮಾರ್ಕೆಟ್ನಲ್ಲಿ ಸೆಲ್ ಮಾಡಲಾಗುತ್ತೆ. ಸೊ ಈ ರೀತಿಯಾದಂತಹ ಪ್ರಕ್ರಿಯೆ FPO ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹೀಗಾಗಿ ಇದರಿಂದ ಹೆಚ್ಚಿನ ಅಡಿಷನಲ್ ಫಂಡ್ಸ್ಗಳನ್ನು ಕಲೆಕ್ಟ್ ಮಾಡುವುದಕ್ಕೆ ಕಂಪನಿಗಳಿಗೆ ಅನುಕೂಲ ಮಾಡಿಕೊಡುತ್ತದೆ ಈ ಒಂದು FPO. ಅಷ್ಟೇ ಅಲ್ಲದೆ ತಮ್ಮ ಇಕ್ವಿಟೀಸ್ಗಳನ್ನಾಗಿರ್ಬೋದು, ತಮ್ಮ ಆಸ್ತಿಗಳನ್ನು ಅಥವಾ ತಮ್ಮ ಕ್ಯಾಪಿಟಲ್ಗಳನ್ನು, ಹೆಚ್ಚಿನ ಪ್ರಮಾಣದ ಬಂಡವಾಳವನ್ನು ಸಂಗ್ರಹಿಸುವಂತಹ ಅವಕಾಶವನ್ನು ಈ FPOಗಳನ್ನು ಮಾರಾಟ ಮಾಡುವುದರ ಮೂಲಕ ಕಂಪ್ನಿಗಳಿಗೆ ಸರ್ಕಾರದಿಂದ ಮಾಡಿಕೊಡಲಾಗುತ್ತದೆ. ಸೊ ಹೀಗಾಗಿ ಸದ್ಯಕ್ಕೆ ಈ ಫಾಲೋ ಆನ್ ಪಬ್ಲಿಕ್ ಆಫರ್ಗಳಲ್ಲಿ ಸುಮಾರು 20,000 ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಮಾಡಿದಂತಹ ಇನ್ವೆಸ್ಟರ್ಸ್ಗಳಿಗೆ ಈ ಒಂದು ಎಲಿಗೇಷನ್ ಅಥವಾ ಈ ಒಂದು ಆರೋಪವನ್ನು ಹೊಂದಿದಂತಹ ಅದಾನಿ ಗ್ರೂಪ್ ಆಫ್ ಕಂಪನಿಗಳು ಆ FPOಗಳನ್ನು ರದ್ದುಗೊಳಿಸಿ, ಅಂದರೆ ಕ್ಯಾನ್ಸಲ್ ಮಾಡಿ, ಆ ಹೂಡಿಕೆ ಮಾಡಿದಂತಹ ಹಣವನ್ನು ತಮ್ಮ ಹೂಡಿಕೆದಾರರಿಗೆ ತಮ್ಮ ಆ ಒಂದು ಟ್ರಸ್ಟನ್ನು ಅಥವಾ ಒಂದು ನಂಬಿಕೆಯನ್ನು, ವಿಶ್ವಾಸವನ್ನು ಉಳಿಸಿಕೊಳ್ಳುವಂತಹ ಉದ್ದೇಶದಿಂದ ಆ ಒಂದು ಹೂಡಿಕೆ ಮಾಡಲಾದಂತಹ ಹೂಡಿಕೆದಾರರಿಗೆ ಹಣವನ್ನು ವಾಪಸ್ ಕೊಡ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿದೆ. ಸೊ ಹೀಗಾಗಿ IPO ಮತ್ತು ಈ FPO ಅಂದರೆ ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಮತ್ತೆ ಅದನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಮೊದಲ ಸೂಪರ್ ಕಂಪ್ಯೂಟರ್ನ ಹೆಸರೇನು? ಫಸ್ಟ್ ಸೂಪರ್ ಕಂಪ್ಯೂಟರ್ನ ಹೆಸರೇನು? ದೇಶೀಯವಾಗಿ ಡೆವಲಪ್ ಮಾಡಿದಂತಹ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಮಾರುತಿ 1000, ಆಪ್ಷನ್ 2 ಪರಮ್ 8000, ಆಪ್ಷನ್ 3 ಮಿತ್ರ 1.0, ಆಪ್ಷನ್ 4 ಗಣಕ 100 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಪರಮ್ 8000 ಅನ್ನುವ ಸೂಪರ್ ಕಂಪ್ಯೂಟರನ್ನು ಭಾರತದಲ್ಲಿ ಮೊದಲ ಬಾರಿಗೆ ದೇಶೀಯವಾಗಿ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿಪಡಿಸಲಾಗಿತ್ತು. ಸೊ ಈ ಒಂದು ಸೂಪರ್ ಕಂಪ್ಯೂಟರನ್ನು ಡೆವಲಪ್ ಮಾಡಿದಂತಹ ಕಂಪನಿ CDAC ಅನ್ನುವ ಒಂದು ಇನ್ಸ್ಟಿಟ್ಯೂಷನ್ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ CDAC ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅನ್ನುವುದು ಈ CDACನ ಫುಲ್ ಫಾರ್ಮ್ ಆಗಿದೆ. ದೇಶದ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಡೆವಲಪ್ ಮಾಡಿದಂತಹ ಮೈಕ್ರೋ ಪ್ರೊಸೆಸರ್ಗಳನ್ನು ದೇಶದಲ್ಲಿ ಡೆವಲಪ್ ಮಾಡುವಂತಹ ಉದ್ದೇಶದಿಂದ ಈ ಒಂದು CDAC ಕಂಪನಿ ಕೆಲಸವನ್ನು ಮಾಡ್ತಾ ಇದೆ, ಕಾರ್ಯನಿರ್ವಹಿಸ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಸೂಪರ್ ಕಂಪ್ಯೂಟರನ್ನು ಆಲ್ರೆಡಿ ಭಾರತದಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾಗ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆದರೆ ಈ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವಂತಹ ಮೈಕ್ರೋ ಪ್ರೊಸೆಸರ್ಗಳನ್ನು ಕೂಡ ಭಾರತದಲ್ಲಿ ದೇಶೀಯವಾಗಿ ಡಿಸೈನ್ ಮಾಡಿ ಡೆವಲಪ್ ಮಾಡಲಾಗ್ತಾ ಇದೆ ಈ CDAC ಅನ್ನುವ ಕಂಪನಿಯಿಂದ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ CDAC ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. 1988ರಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಉನ್ನತ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗವಾಗಿ CDAC ಅನ್ನುವ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಇದರ ಫುಲ್ ಫಾರ್ಮನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, CDAC ಇದರ ಫುಲ್ ಫಾರ್ಮ್ ಆಗಿದೆ.
ಅಷ್ಟೇ ಅಲ್ಲದೆ ಈ ಒಂದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, IT ಮತ್ತು ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ಸಂಶೋಧನೆಯನ್ನು, ಅಭಿವೃದ್ಧಿಯನ್ನು ಕೈಗೊಳ್ಳುವಂತಹ ಮುಖ್ಯ ಉದ್ದೇಶವನ್ನು ಈ ಒಂದು ಇನ್ಸ್ಟಿಟ್ಯೂಷನ್ ಹೊಂದಿದ್ದು, USA ಈ ಸೂಪರ್ ಕಂಪ್ಯೂಟರ್ಗಳನ್ನು ಆಮದು ಮಾಡಿಕೊಳ್ಳುವಂತಹ ಬೇಡಿಕೆಯನ್ನು 1980ರ ದಶಕದಲ್ಲಿ ಭಾರತದಿಂದ ನೀಡಲಾಗಿತ್ತು. ಸೊ ಈ ಒಂದು ರಿಕ್ವೆಸ್ಟ್ಗೆ ಸ್ಪಂದಿಸದಂತಹ ಅಮೆರಿಕ ಈ ಸೂಪರ್ ಕಂಪ್ಯೂಟರ್ಗಳನ್ನು ಭಾರತಕ್ಕೆ ರಫ್ತು ಮಾಡಲು ನಿರಾಕರಿಸಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರದಿಂದ ಈ ಒಂದು 1988ರಲ್ಲಿ CDAC ಅನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಸೂಪರ್ ಕಂಪ್ಯೂಟರ್ಗಳನ್ನು ದೇಶೀಯವಾಗಿ ಡೆವಲಪ್ ಮಾಡುವಂತಹ ಕಾರ್ಯವನ್ನು ಪ್ರಾರಂಭ ಮಾಡಲಾಗಿತ್ತು. ಅದಾದ ನಂತರ ಭಾರತದಲ್ಲಿ ಮೊದಲ ಬಾರಿಗೆ ಸ್ಥಳೀಯವಾಗಿ ಡಿಸೈನ್ ಮಾಡಿ ಬಿಲ್ಡ್ ಮಾಡಲಾದಂತಹ ಸೂಪರ್ ಕಂಪ್ಯೂಟರ್ ಪರಂ 8000 1991ರಲ್ಲಿ, ಅಂದರೆ 3 ವರ್ಷಗಳ ಒಂದು ಸತತ ಪ್ರಯತ್ನದೊಂದಿಗೆ ಪರಂ 8000 ಅನ್ನುವ ಸೂಪರ್ ಕಂಪ್ಯೂಟರನ್ನು ಭಾರತದಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾಯಿತು. ಸೊ ಈ ಪರಂ 8000 ಅನ್ನುವ ಸೂಪರ್ ಕಂಪ್ಯೂಟರ್ ಕುರಿತಾಗಿ ಡಿಸ್ಕಸ್ ಮಾಡೋದಾದರೆ, CDAC ಅನ್ನು ಸ್ಥಾಪನೆ ಮಾಡಿ 3 ವರ್ಷಗಳಲ್ಲಿ ಈ ಭಾರತದಲ್ಲಿ ದೇಶೀಯವಾಗಿ ಸೂಪರ್ ಕಂಪ್ಯೂಟರನ್ನು ಡೆವಲಪ್ ಮಾಡಲಾಯಿತು. ಇದರ ಹೆಸರು ಪರಂ 8000 ಅಂತ. ಇದು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ. 1991ರಲ್ಲಿ ಇದನ್ನು CDACನಿಂದ ಅಭಿವೃದ್ಧಿಪಡಿಸಲಾಯಿತು. ಮುಖ್ಯವಾಗಿ ಈ ಒಂದು ಪರಂ ಅನ್ನುವ ಸರಣಿಯಲ್ಲಿ ಮೊದಲನೆಯದಾಗಿ ಈ ಒಂದು ಪರಂ 8000 ಸೂಪರ್ ಕಂಪ್ಯೂಟರನ್ನು ಡೆವಲಪ್ ಮಾಡಲಾಗಿತ್ತು. ಇದರಲ್ಲಿ ಬಳಸಲಾದಂತಹ ಎಲ್ಲ ಚಿಪ್ಸ್ಗಳಾಗಿರ್ಬೋದು, ಅದರಲ್ಲಿ ಬಳಸಲಾದಂತಹ ಇತರ ಅಂಶಗಳನ್ನು ಕೂಡ ಮುಕ್ತ ದೇಶೀಯ ಮಾರುಕಟ್ಟೆಯಿಂದ ಖರೀದಿಸಿ ಡಿಸೈನ್ ಆ್ಯಂಡ್ ಡೆವಲಪ್ ಮಾಡಿದಂತಹ ಒಂದು ಸಾಧನೆಯನ್ನು CDAC ಮಾಡಿತ್ತು 1991ರಲ್ಲಿ. ಈ ಒಂದು ಸೂಪರ್ ಕಂಪ್ಯೂಟರನ್ನು ಹೊಂದುವಂತಹ ಮುಖ್ಯ ಉದ್ದೇಶ ಏನಾಗಿತ್ತು, ಅದರ ಅಪ್ಲಿಕೇಶನ್ಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಈ ದೀರ್ಘ ಶ್ರೇಣಿಯ ಹವಾಮಾನ ಮುನ್ಸೂಚನೆಯನ್ನು ಒದಗಿಸುವುದು, ರಿಮೋಟ್ ಸೆನ್ಸಿಂಗ್ ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವುದು, ಔಷಧ ವಿನ್ಯಾಸ ಮಾಡುವುದಾಗಿರ್ಬೋದು, ಮಾಲಿಕ್ಯುಲರ್ ಮಾಡೆಲಿಂಗ್ ಅಥವಾ ಆಣ್ವಿಕ ಮಾಡೆಲಿಂಗ್ನಂತಹ ಸಾಕಷ್ಟು ಪ್ರಮಾಣದ ಅಪ್ಲಿಕೇಶನ್ಗಳನ್ನು ಈ ಪರಂ 8000 ಸೂಪರ್ ಕಂಪ್ಯೂಟರ್ನಿಂದ ನಿರ್ವಹಿಸಲಾಗಿತ್ತು. ಸೊ ಸದ್ಯಕ್ಕೆ ಈ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವಂತಹ ಮೈಕ್ರೋ ಪ್ರೊಸೆಸರ್ಗಳನ್ನು ಕೂಡ ದೇಶೀಯವಾಗಿ ಡೆವಲಪ್ ಮಾಡಬೇಕು ಅಂತ ಈ CDAC ಅನ್ನುವ ಕಂಪನಿ ಕೆಲಸವನ್ನು ಮಾಡ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಅಬೌಟ್ CDAC. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಹಬಲ್ ಬಾಹ್ಯಾಕಾಶ ದೂರದರ್ಶಕ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ನಾಸಾದಿಂದ ಉಡಾವಣೆ ಮಾಡಲಾದಂತಹ ಈ ಹಬಲ್ ಸ್ಪೇಸ್ ಟೆಲಿಸ್ಕೋಪನ್ನು ಯಾವ ವರ್ಷ ಉಡಾವಣೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1982, ಆಪ್ಷನ್ 2 1988, ಆಪ್ಷನ್ 3 1990, ಆಪ್ಷನ್ 4 2002 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 1990ನೇ ಇಸವಿಯಲ್ಲಿ ಈ ಹಬಲ್ ಅನ್ನುವ ಬಾಹ್ಯಾಕಾಶ ದೂರದರ್ಶಕವನ್ನು ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಿಂದ ನಾಸಾದಿಂದ ಡೆವಲಪ್ ಮಾಡಿ ಉಡಾವಣೆ ಮಾಡಲಾಗಿತ್ತು. ಸೊ 1990, ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಸೊ ಮೊದಲಿಗೆ ಈ ಹಬಲ್ ಅನ್ನುವ ಬಾಹ್ಯಾಕಾಶ ದೂರದರ್ಶಕ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ನಕ್ಷತ್ರದ ಜೀವನದ ಒಂದು ಕೊನೆಯ ಹಂತವಾದಂತಹ ಬಿಳಿ ಕುಬ್ಜ ಅಥವಾ ಶ್ವೇತ ಕುಬ್ಜ ಅಂತ ನಾವು ಭೂಗೋಳದಲ್ಲಿ ಓದಿರ್ತೇವೆ. ಸೊ ಈ ಒಂದು ಸಾಕಷ್ಟು ಭೂಮಿಯಿಂದ ಸಾಕಷ್ಟು ದೂರ ಇರುವಂತಹ ಒಂದು ನಕ್ಷತ್ರದ ಶ್ವೇತ ಕುಬ್ಜದ ಪರಿಸ್ಥಿತಿಯ ಅದರ ದ್ರವ್ಯರಾಶಿಯನ್ನು ನೇರವಾಗಿ ಅಳೆಯುವಂತಹ ಕೆಲಸವನ್ನು ನಾಸಾದ ಖಗೋಳಶಾಸ್ತ್ರಜ್ಞರಿಂದ ಈ ಹಬಲ್ ಅನ್ನುವ ಬಾಹ್ಯಾಕಾಶ ದೂರದರ್ಶಕವನ್ನು ಬಳಸಿಕೊಂಡು ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿದೆ. ಸೊ ಇದೇ ಒಂದು ನ್ಯೂಸನ್ನು ಎಕ್ಸ್ಟೆಂಡ್ ಮಾಡಿ ನೋಡೋದಾದರೆ, ಸುಮಾರು 1 ಶತಕೋಟಿ ವರ್ಷಗಳ ಹಿಂದೆ ಬಾಹ್ಯಾಕಾಶದಲ್ಲಿ ಸುಟ್ಟು ಹೋದಂತಹ LAWD 37 ಅನ್ನುವ ಒಂದು ನಕ್ಷತ್ರದ ಶ್ವೇತಕುಬ್ಜದ ಒಂದು ಹಂತವನ್ನು ಅದರ ದ್ರವ್ಯರಾಶಿಯನ್ನು ಅಳೆಯಲು ಈ ಬಾಹ್ಯಾಕಾಶ ದೂರದರ್ಶಕದ ಉಪಯೋಗವನ್ನು ಸಹಾಯವನ್ನು ಪಡೆದುಕೊಳ್ಳಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ವಿಜ್ಞಾನಿಗಳು ಈ ಗುರುತ್ವಾಕರ್ಷಣೆಯ ಮಸೂರ ಅಂತಂದರೆ ಈ ಗ್ರಾವಿಟೇಷನಲ್ ಲೆನ್ಸಿಂಗ್ ಅನ್ನುವ ವಿದ್ಯಮಾನವನ್ನು ಬಳಸಿಕೊಂಡು ಈ ಶ್ವೇತಕುಬ್ಜದ ದ್ರವ್ಯರಾಶಿಯನ್ನು ಅಳೆಯಲು ಈ ಹಬಲ್ ದೂರದರ್ಶಕದ ಒಂದು ಸಹಾಯವನ್ನು ಪಡೆದುಕೊಂಡ್ರು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಹಬಲ್ ಬಾಹ್ಯಾಕಾಶ ದೂರದರ್ಶಕವನ್ನು ಯಾವ
ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಿಂದ ಉಡಾಯಿಸಲಾಗಿತ್ತು ಅಂತ ಪ್ರಶ್ನೆ ಏನಾದರೂ ಬಂದರೆ ಸರಿಯಾದ ಉತ್ತರ ನಾಸಾ ಆಗಿರುತ್ತೆ. ಮತ್ತು ಇದನ್ನು ಯಾವ ವರ್ಷದಲ್ಲಿ ಉಡಾವಣೆ ಮಾಡಲಾಯಿತು ಅಂತ ಆಲ್ರೆಡಿ ನಾವು ತಿಳ್ಕೊಂಡ್ವಿ, 1990ರಲ್ಲಿ ಅಂತ. ಸೊ ಹೀಗಾಗಿ ಈ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆಗಿ ಈ ಒಂದು ಗುರುತ್ವಾಕರ್ಷಣೆಯ ಮಸೂರ ಅಥವಾ ಈ ಗ್ರಾವಿಟೇಷನಲ್ ಲೆನ್ಸಿಂಗ್ ಅಂದರೆ ಏನು ಅಂತ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಕಾನ್ಸೆಪ್ಟ್ ಮೊದಲ ಬಾರಿಗೆ 1915ರಲ್ಲಿ ಈ ಗ್ರಾವಿಟೇಷನಲ್ ಲೆನ್ಸಿಂಗ್ ಅಥವಾ ಗುರುತ್ವಾಕರ್ಷಣ ಮಸೂರದ ಕುರಿತಾದಂತಹ ಪರಿಕಲ್ಪನೆಯನ್ನು ಆಲ್ಬರ್ಟ್ ಐನ್ಸ್ಟೀನ್ ಅನ್ನುವ ವಿಜ್ಞಾನಿಯಿಂದ ನೀಡಲಾಗಿತ್ತು. ಮುಖ್ಯವಾಗಿ ದೊಡ್ಡ ಪ್ರಮಾಣದ ದ್ರವ್ಯರಾಶಿಯನ್ನು ಹೊಂದಿದಂತಹ ವಸ್ತುಗಳ ಮೂಲಕ ಬೆಳಕು ಹಾದು ಬರುವಂತಹ ಸಂದರ್ಭದಲ್ಲಿ ಅವು ಬೆಂಡ್ ಆಗುತ್ತವೆ ಅಥವಾ ಅವುಗಳು ವಿರೂಪ ಹೊಂದುತ್ತವೆ, ಬೆಳಕು ವಿರೂಪ ಹೊಂದುತ್ತದೆ ಅಂತ ಈ ಒಂದು ಕಾನ್ಸೆಪ್ಟನ್ನು ಗ್ರಾವಿಟೇಷನಲ್ ಲೆನ್ಸಿಂಗ್ ಅಂತ ಆಲ್ಬರ್ಟ್ ಐನ್ಸ್ಟೀನ್ ಅವರಿಂದ ನೀಡಲಾಗಿತ್ತು. ಸೊ ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ, ಈ ದೊಡ್ಡ ದ್ರವ್ಯರಾಶಿಯನ್ನು ಹೊಂದಿದಂತಹ ಗ್ಯಾಲಕ್ಸಿಗಳ ಸಮೂಹಗಳು ಅಥವಾ ಕ್ಲಸ್ಟರ್ಸ್ ಆಫ್ ಗ್ಯಾಲಕ್ಸಿ ಅಂತ ಏನು ಕರಿತೇವೆ, ಅವುಗಳ ಮುಖಾಂತರ ಹಾದು ಬರುವಂತಹ ಈ ಬೆಳಕೇನಿರುತ್ತೆ ಅದು ಡಿಸ್ಟಾರ್ಟ್ ಆಗಿ ವರ್ಧಿಸುತ್ತದೆ, ಮ್ಯಾಗ್ನಿಫೈ ಆಗುತ್ತದೆ. ಇದರಿಂದಾಗಿ ಆ ಒಂದು ರೇಖೆಯ ಮೂಲಕ ನಾವು ಈ ಒಂದು ಮ್ಯಾಗ್ನಿಫೈ ಆದಂತಹ ಬೆಳಕಿನ ಮೂಲಕ ಅತಿ ದೂರದಲ್ಲಿರುವಂತಹ ಗ್ಯಾಲಕ್ಸಿಗಳನ್ನು ಸಂಶೋಧಕರ ಸಹಾಯದಿಂದ ಈ ಒಂದು ವಿದ್ಯಮಾನದ ಸಹಾಯದಿಂದ ಅಬ್ಸರ್ವೇಷನ್ ಮಾಡುವಂತಹ ಅನುಕೂಲವನ್ನು ಈ ಗ್ರಾವಿಟೇಷನಲ್ ಲೆನ್ಸಿಂಗ್ ಅನ್ನುವ ವಿದ್ಯಮಾನ ಮಾಡಿಕೊಡುತ್ತದೆ. ಸೊ ಇದೇ ಒಂದು ವಿದ್ಯಮಾನವನ್ನು ಬಳಸಿಕೊಂಡು ಈಗ ಸಾಕಷ್ಟು ದೂರ ಇರುವಂತಹ ಒಂದು ನಕ್ಷತ್ರದ ಶ್ವೇತಕುಬ್ಜದ ಪರಿಸ್ಥಿತಿಯನ್ನು ಅಬ್ಸರ್ವ್ ಮಾಡಲಾಗ್ತಾ ಇದೆ, ಅದರ ದ್ರವ್ಯರಾಶಿಯನ್ನು ಅಳೆಯಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಒಂದು ದೂರದರ್ಶಕದ ಸಹಾಯದಿಂದ ಆ ಒಂದು ವಿದ್ಯಮಾನದ ಮೂಲಕ ಈ ದ್ರವ್ಯರಾಶಿಯನ್ನು ಅಳೆಯಲಾಗಿದ್ದು ಹಬಲ್ ಅನ್ನುವ ಟೆಲಿಸ್ಕೋಪ್ ಇದರ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. 1990ರಲ್ಲಿ ಡಿಸ್ಕವರಿ ಅನ್ನುವ ಸ್ಪೇಸ್ ಶಟಲ್ ಮೂಲಕ ಉಡಾಯಿಸಲಾದಂತಹ ಈ ದೂರದರ್ಶಕ ಹಬಲ್ ಅನ್ನುವ ಬಾಹ್ಯಾಕಾಶ ದೂರದರ್ಶಕ ಆಗಿದೆ. ಮುಖ್ಯವಾಗಿ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾದಿಂದ ಒಂದು ಗ್ರೇಟ್ ಅಬ್ಸರ್ವೇಟರಿ ಪ್ರೋಗ್ರಾಮ್ ಆಗಿ ದೊಡ್ಡ ಈ ಖಗೋಳಶಾಸ್ತ್ರದ ಒಂದು ಅಬ್ಸರ್ವ್ ಮಾಡುವಂತಹ ಒಂದು ಕಾರ್ಯಕ್ರಮವಾಗಿ ಈ ಒಂದು ಟೆಲಿಸ್ಕೋಪನ್ನು ಲಾಂಚ್ ಮಾಡಲಾಗಿತ್ತು. ಇದರ ಹೆಸರು ಬರಲು ಮುಖ್ಯ ಕಾರಣ ಏನು ಅಂತಂದರೆ, ಅಮೆರಿಕದ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞರಾದಂತಹ ಎಡ್ವಿನ್ ಹಬಲ್ ಅವರ ಗೌರವಾರ್ಥವಾಗಿ ಈ ಒಂದು ದೂರದರ್ಶಕಕ್ಕೆ ಹಬಲ್ ಅನ್ನುವ ಟೆಲಿಸ್ಕೋಪ್ ಅನ್ನುವ ಹೆಸರನ್ನು ಇಡಲಾಗಿದೆ. ಸೊ ಇದನ್ನು ಲಾಂಚ್ ಮಾಡಿದಂತಹ ಈ ಸ್ಪೇಸ್ ಶಟಲ್ ಯಾವುದು ಅಂತಂದರೆ ಡಿಸ್ಕವರಿ ಅನ್ನುವ ಸ್ಪೇಸ್ ಶಟಲ್ ಮೂಲಕ ಈ 1990ರಲ್ಲಿ ಈ ಹಬಲ್ ಬಾಹ್ಯಾಕಾಶ ದೂರದರ್ಶಕವನ್ನು ಉಡಾವಣೆ ಮಾಡಲಾಗಿತ್ತು. ಸೊ ದ್ಯಾಟ್ ವಾಸ್ ಅಬೌಟ್ ಹಬಲ್ ಬಾಹ್ಯಾಕಾಶ ದೂರದರ್ಶಕ ಮತ್ತು ಈ ಗ್ರಾವಿಟೇಷನಲ್ ಲೆನ್ಸಿಂಗ್ ಅಂದರೆ ಏನು ಅಂತ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸ್ಟೇಟ್ಮೆಂಟ್ಗಳಲ್ಲಿ OECD ಸಂಘಟನೆಯ ಕುರಿತಾದಂತಹ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 1961ರಲ್ಲಿ OECD ಸ್ಥಾಪನೆ ಮಾಡಲಾಯಿತು ಅಂತ ಸ್ಟೇಟ್ಮೆಂಟ್ ಇದೆ. ಆಪ್ಷನ್ 2 OECD ಸಂಸ್ಥಾಪಕ ಸದಸ್ಯ ಭಾರತವು ಕೂಡ ಆಗಿದೆ ಅಂತ ಇದೆ. ಆಪ್ಷನ್ 3 ಇದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಪ್ಯಾರಿಸ್ನಲ್ಲಿದೆ ಅಂತ 3ನೇ ಆಪ್ಷನ್ ಇದ್ದು, 4ನೇ ಆಪ್ಷನ್ ಮೇಲಿನ ಎಲ್ಲವೂ ಅಂತ ಇದೆ, ಅಂದರೆ ಮೇಲಿನ ಎಲ್ಲ ತಪ್ಪಾಗಿದೆ ಅಂತ ಇದೆ. ಸರಿಯಾದ ಉತ್ತರ ಇದರಲ್ಲಿ ತಪ್ಪಾದಂತಹ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ಆಪ್ಷನ್ 2 ಭಾರತ OECD ಸಂಸ್ಥಾಪಕ ಸದಸ್ಯರಾಗಿದೆ ಅನ್ನುವುದು ತಪ್ಪಾಗಿದೆ. ಇದನ್ನು ಹೊರತುಪಡಿಸಿ 1961ರಲ್ಲಿ OECD ಪ್ರಾರಂಭ ಮಾಡಲಾಯಿತು, ಸರಿಯಾಗಿದೆ. ಆಪ್ಷನ್ 3 ಪ್ರಧಾನ ಕಚೇರಿ ಪ್ಯಾರಿಸ್ನಲ್ಲಿದೆ, ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಸೊ ಹೀಗಾಗಿ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ OECD ಕಾಂಟೆಕ್ಸ್ಟ್ನಲ್ಲಿ ಯಾಕೆ ಬಂದಿತ್ತು ಅಂತ ತಿಳ್ಕೊಳ್ಳೋದಾದರೆ, ಈ OECD ಅಥವಾ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವ ಸಂಘಟನೆಯ ಮೂಲಕ ಪಿಸಾ ಅನ್ನುವ ಒಂದು ಪರೀಕ್ಷೆಯನ್ನು ಅಥವಾ ಅಸೆಸ್ಮೆಂಟನ್ನು ಪ್ರತಿ ವರ್ಷ ಮಾಡಲಾಗುತ್ತೆ. ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅಳೆಯುವಂತಹ ಉದ್ದೇಶದಿಂದ ಈ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಪಿಸಾ ಅನ್ನುವ ಈ ಒಂದು ಪರೀಕ್ಷೆಯನ್ನು ಆಯೋಜನೆ ಮಾಡಲಾಗುತ್ತೆ. ಸೊ ಈ ಒಂದು ಪರೀಕ್ಷೆಯಲ್ಲಿ ಗುಜರಾತ್ನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ಕೂಡ ಭಾಗವಹಿಸುವಂತಹ ಒಪ್ಪಂದಕ್ಕೆ ಈ ಗುಜರಾತ್ ಸರ್ಕಾರ ಸಹಿ ಮಾಡಿದೆ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಪಿಸಾ ಅನ್ನುವ ಒಂದು ಪರೀಕ್ಷೆಯನ್ನು ಅಥವಾ ಮೌಲ್ಯಮಾಪನವನ್ನು ಆಯೋಜನೆ ಮಾಡುವಂತಹ OECD ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅಷ್ಟಿಲ್ಲದೆ ಪಿಸಾ ಅಂದರೆ ಏನು ಅಂತ ಈ ಒಂದು ಮೌಲ್ಯಮಾಪನದ ಕುರಿತಾದಂತಹ ಮಾಹಿತಿಯನ್ನು ಕೂಡ
ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಈ OECD ಇದರ ಫುಲ್ ಫಾರ್ಮ್ ಏನು ಅಂತಂದರೆ, ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬರ್ಕೊಂಡಿಟ್ಕೊಳ್ಳಿ. ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಇದನ್ನು ಸ್ಥಾಪನೆ ಮಾಡಲಾದಂತಹ ವರ್ಷ 1961ರಲ್ಲಿ. ಸದ್ಯಕ್ಕೆ 38 ರಾಷ್ಟ್ರಗಳನ್ನು ಸದಸ್ಯರನ್ನಾಗಿ ಹೊಂದಿದಂತಹ ಈ ಒಂದು OECD, ಭಾರತ ಇದರ ಸದಸ್ಯತ್ವವನ್ನು ಹೊಂದಿಲ್ಲ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. OECDಯ ಸದಸ್ಯತ್ವವನ್ನು ಭಾರತ ಹೊಂದಿಲ್ಲ. ಆದರೆ ಕೂಡ ಈ ಸಂಘಟನೆಯ ಪ್ರಮುಖ ಪಾಲುದಾರರಲ್ಲಿ ಭಾರತವು ಕೂಡ ಒಂದಾಗಿದೆ. 1960 ಡಿಸೆಂಬರ್ 14ರಂದು OECD ಅನ್ನುವ ಸಂಘಟನೆಯನ್ನು 18 ಯುರೋಪಿಯನ್ ರಾಷ್ಟ್ರಗಳು, ಯುನೈಟೆಡ್ ಸ್ಟೇಟ್ಸ್ ಮತ್ತು ಕೆನಡಾ ಈ ರಾಷ್ಟ್ರಗಳಿಂದ ಸ್ಥಾಪನೆ ಮಾಡಲಾಯಿತು. ಮುಖ್ಯವಾಗಿ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಈ ಎಲ್ಲ ಸದಸ್ಯ ರಾಷ್ಟ್ರಗಳ ಸಮೃದ್ಧಿ, ಸಮಾನವಾದಂತಹ ಅವಕಾಶವನ್ನು ಒದಗಿಸುವುದು ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವಂತಹ ನೀತಿಗಳನ್ನು ರೂಪಿಸುವ ಗುರಿಯನ್ನು ಇಟ್ಕೊಂಡು ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಇದರ ಹೆಡ್ ಕ್ವಾರ್ಟರ್ ಅಥವಾ ಮುಖ್ಯ ಕಚೇರಿ ಇರುವುದು ಎಲ್ಲಿ ಅಂತಂದರೆ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ. ಇನ್ನು ಈ ಒಂದು OECDಯಿಂದ ಆಯೋಜನೆ ಮಾಡಲಾಗುವಂತಹ ಪಿಸಾ ಅನ್ನುವ ಎಕ್ಸಾಮ್ ಕುರಿತಾದಂತಹ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇದರ ಫುಲ್ ಫಾರ್ಮ್ ಬಂದುಬಿಟ್ಟು ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್. ಪಿಸಾ ಅನ್ನುವ ಈ ಒಂದು ಪರೀಕ್ಷೆಯ ಮುಖ್ಯ ಫುಲ್ ಫಾರ್ಮ್ ಏನು ಅಂತಂದರೆ ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಅಂತ. 15 ವರ್ಷಗಳ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಆ ಒಂದು ವಿದ್ಯಾರ್ಥಿ ಹೊಂದಿರುವಂತಹ ಓದುವಿಕೆ, ಗಣಿತ ಮತ್ತು ವಿಜ್ಞಾನದ ಸಾಕ್ಷರತೆಯನ್ನು ಅಳೆಯುವಂತಹ ಒಂದು ಅಂತಾರಾಷ್ಟ್ರೀಯ ಮೌಲ್ಯಮಾಪನವಾಗಿ ಪಿಸಾ ಕೆಲಸ ಮಾಡುತ್ತೆ. ಪ್ರತಿ 3 ವರ್ಷಗಳಿಗೊಮ್ಮೆ ಈ ಒಂದು ಸದಸ್ಯ ರಾಷ್ಟ್ರಗಳಲ್ಲಿ ಮತ್ತು ಇತರ ರಾಷ್ಟ್ರಗಳಿಂದ ಕೂಡ ಸ್ಟೂಡೆಂಟ್ಸ್ಗಳನ್ನು ಮೌಲ್ಯಮಾಪನ ಮಾಡುವಂತಹ ಕಾರ್ಯವನ್ನು ಈ ಒಂದು ಪಿಸಾ ಅನ್ನುವ ಪರೀಕ್ಷೆಯ ಮೂಲಕ ನಡೆಸಲಾಗುತ್ತದೆ. ಮೊದಲ ಬಾರಿಗೆ 2000ನೇ ಇಸ್ವಿಯಲ್ಲಿ ಈ ಪಿಸಾ ಅನ್ನುವ ಅಸೆಸ್ಮೆಂಟ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗಿತ್ತು. ಮುಖ್ಯವಾಗಿ ಸಾಮಾನ್ಯ ಅಥವಾ ಪಠ್ಯೇತರ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅಳತೆ ಮಾಡುವಂತಹ ಒಂದು ಗುರಿಯನ್ನು ಈ ಪಿಸಾ ಅನ್ನುವ ಮೌಲ್ಯಮಾಪನ ಪರೀಕ್ಷೆ ಹೊಂದಿರುತ್ತದೆ. ಉದಾಹರಣೆಗೆ ಈ ಸಹಕಾರಿ ಸಮಸ್ಯೆ ಪರಿಹಾರಗಳಂದರೆ ಈ ವಿದ್ಯಾರ್ಥಿಗಳು ಪರಸ್ಪರ ತಮ್ಮ ಸಹಕಾರದಿಂದಾಗಿ ಕೆಲವೊಂದಿಷ್ಟು ಉದ್ಭವಿಸಿದಂತಹ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಕೂಡ ಈ ಪಿಸಾ ಅನ್ನುವ ಪರೀಕ್ಷೆಯಲ್ಲಿ ಮೌಲ್ಯಮಾಪನ ಮಾಡಲಾಗುತ್ತದೆ. OECDಯಿಂದ ಈ ಒಂದು ಪರೀಕ್ಷೆಯನ್ನು ಪ್ರತಿ 3 ವರ್ಷಗಳಿಗೊಮ್ಮೆ ಆಯೋಜನೆ ಮಾಡಲಾಗ್ತಾ ಇದ್ದು 2009ನೇ ಇಸ್ವಿಯಲ್ಲಿ ಭಾರತ ಮೊದಲ ಬಾರಿಗೆ ಈ ಒಂದು ಪಿಸಾ ಪರೀಕ್ಷೆಯಲ್ಲಿ ಭಾಗವಹಿಸಿತ್ತು. ಅದಾದ ನಂತರ ಈ ಒಂದು ಪರೀಕ್ಷೆಯಿಂದ ಭಾರತ ಹಿಂದುಳಿದಿತ್ತು. ಯಾಕೆಂತಂದರೆ ಈ ಒಂದು ಸಂದರ್ಭದಲ್ಲಿ 73 ರಾಷ್ಟ್ರಗಳಲ್ಲಿ 72ನೇ ಸ್ಥಾನವನ್ನು ಭಾರತದ ವಿದ್ಯಾರ್ಥಿಗಳು ಪಡೆದಿದ್ದರು. ಆದರೆ ಆ ಒಂದು ಭಾರತ ಸರ್ಕಾರದಿಂದ ಈ ಪಿಸಾದಲ್ಲಿ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡುವಂತಹ ವಿಧಾನದಿಂದ ತೃಪ್ತಿಯನ್ನು ಹೊಂದದಂತಹ ಭಾರತ ಈ ಪರೀಕ್ಷೆಯಿಂದ ದೂರ ಸರಿದಿತ್ತು. ಸೊ ಸದ್ಯಕ್ಕೆ 2023ನೇ ಇಸವಿಯಲ್ಲಿ ಈ ಗುಜರಾತ್ ಸರ್ಕಾರಿ ಶಾಲೆಯಿಂದ ಕೂಡ ಈ ಒಂದು ಪಿಸಾ ಅನ್ನುವ ಎಕ್ಸಾಮ್ನಲ್ಲಿ ಭಾಗವನ್ನು ವಹಿಸಲಾಗ್ತಾ ಇದೆ ಅಂತ ಈ ಒಂದು ಅಗ್ರಿಮೆಂಟ್ಗೆ ಸಹಿ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಪಿಸಾ ಮತ್ತು OECD ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ 2ನೇ ಫೆಬ್ರವರಿಯಂದು ಪ್ರತಿ ವರ್ಷ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಥವಾ ವಿಶ್ವ ಜೌಗು ಭೂಮಿ ದಿನ ಅಂತ ಆಚರಿಸಲಾಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಯಾವ ವರ್ಷದಿಂದ ಇದನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಈ ವರ್ಷದ ಥೀಮನ್ನು ಕೂಡ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಫಾಲೋ ಆನ್ ಪಬ್ಲಿಕ್ ಆಫರ್ಸ್ ಅಂದರೆ ಏನು ಅಂತ ಎಕನಾಮಿಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಸ್ಗಳನ್ನು ಮತ್ತು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂದರೆ ಏನು ಮತ್ತು ಇದನ್ನು ಯಾಕೆ ಸಂಗ್ರಹ ಮಾಡಲಾಗುತ್ತದೆ ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ CDAC ಅಥವಾ ಈ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅನ್ನುವ ಸಂಸ್ಥೆಯ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಈ ಒಂದು ಸಂಸ್ಥೆಯಿಂದ ಮೊದಲ ಬಾರಿಗೆ ಭಾರತದಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಸೂಪರ್ ಕಂಪ್ಯೂಟರ್ ಪರಮ್ 8000 ಮತ್ತು ಇದನ್ನು ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಹಬಲ್ ಅನ್ನುವ ಬಾಹ್ಯಾಕಾಶ ದೂರದರ್ಶಕ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಮತ್ತು ಇದರ ಉದ್ದೇಶ ಏನು, ಯಾವ ರೀತಿಯಾಗಿ ಇದು ಕೆಲಸ ಮಾಡುತ್ತದೆ ಅಂತ ತಿಳ್ಕೊಂಡ್ವಿ. ನಂತರ ಈ ಗ್ರಾವಿಟೇಷನಲ್ ಲೆನ್ಸಿಂಗ್ ಅಂದರೆ ಈ ಒಂದು ವಿದ್ಯಮಾನದ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ OECDಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಪಿಸಾ ಅನ್ನುವ ಪರೀಕ್ಷೆ ಅಥವಾ ಮೌಲ್ಯಮಾಪನದ ಕುರಿತಾದಂತಹ ಇನ್ಫಾರ್ಮೇಷನನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟ್ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಮಾಡ್ತಾ ಇದೆ ಅನಿಸಿದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.